ಕೊನೆಗೂ ಬಂದ್ವಿ ಗುರು. ಇದೆಲ್ಲ ಊಟಿಗೆ ಸೇರುತ್ತೆ. ಇದೆಲ್ಲ ಗೂಡ್ಲೂರು, ತಮಿಳ್ನಾಡು. ನೋಡು ಗುರು, ವೆದರ್ ಎಷ್ಟು ಚೆನ್ನಾಗೈತೆ. ಮಾತ್ರ ನನಗಂತೂ ಖುಷಿ ಆಯಿತು. ಈ ಮಳೆಗಾಲದಲ್ಲಿ ಇಲ್ಲಿ ಬರೋಕ್ಕೆ ಏನೋ ಒಂಥರ ಖುಷಿ. ಮಾತ್ರ ಏನೋ ಒಂಥರ ಚೆನ್ನಾಗೈತೆ ಗುರು. ನೋಡಿ ಎಲ್ಲ ಸುತ್ತಮುತ್ತ ಮಂಜು, ಟೀ ಎಸ್ಟೇಟು ಸಖತ್ತಾಗೈತೆ ನನಗಂತೂ ನೋಡೋಕ್ಕೆ. ಅಲ್ಲಿಂದ ದಾಟಿ ಹಂಗೆ ಮುಂದೆ ಬರ್ತೀನಿ ಗುರು. ಘಾಟ್ ಸೆಕ್ಷನ್ ರೋಡು, ತಮಿಳ್ನಾಡು ರೋಡು ಫುಲ್ಲು ಕಚ್ಚಡ ಎದ್ದೋಗ್ಬಿಟ್ಟೈತೆ ಗುರು. ಎಷ್ಟು ಕಚ್ಚಡ ಅಂದರೆ ಸಿಕ್ಕಾಪಟ್ಟೆ ಗುಂಡಿ ರೋಡು. ನೋಡಿ ನನ್ನ ಮುಂದೆ ಒಂದು ಭಾರತ್ ಬೆನ್ಸ್ ಗಾಡಿ ಹೋಗ್ತಿದೆ ಗೊತ್ತಾ. ಆ ಗಾಡಿ ಪಾಪ ಬ್ರೇಕ್ ಫೇಲ್ ಆಗೋಯ್ತು ಗುರು. ನನಗಂತೂ ನೋಡಿ ಬೇಜಾರಾಗೋಯ್ತು. ನೋಡಿ ಅವರು ಪಾಪ ಕಾಡಿಂದ ದಾಟ್ಕೊಂಬಂದು ಈಗ ಸೀದಾ ಘಾಟ್ ಸೆಕ್ಷನ್ ಬಂದವ್ರು ಎಲ್ಲೂ ನಿಲ್ಲಿಸ್ತೀರ ಗಾಡಿನ. ಅದು ಗಾಡಿ ಫುಲ್ಲು ಹೊಗೆ ಕಿತ್ಕೊಂಬಿಡ್ತು ಗುರು. ನೋಡಿ ಹೊಗೆ ಕಾಣಿಸ್ತಿರ್ಬೋದು. ಒಂದು ಸೆಕೆಂಡ್ ಹಂಗೆ ನೋಡಿ ಎಷ್ಟು ಚೆನ್ನಾಗಿ ಇರೋ ಗಾಡಿ ಹೆಂಗೆ ಆಗೋಗಿತ್ತು ಗೊತ್ತಾ ಗುರು. ಗಾಡಿ ಬ್ರೇಕ್ ಫೇಲ್ ಆಗಿಬಿಡ್ತು. ಯಾಕೆ ಏನು ಅವ್ರಿಗೆ ಗೊತ್ತಾಗುತ್ತೋ ಇಲ್ವೋ ಏನೋ ನನಗಂತೂ ಗೊತ್ತಿಲ್ಲ. ನಿಲ್ಸ್ಕೊಂಡು ಹೋಗೋಣ ಅವ್ರಿಗೆ ಟೈಮಿಂಗ್ಸ್ ಹೊಡೆಯೋಕೆ ಹೋಗ್ತಾರೆ. ದಯವಿಟ್ಟು ಆ ಥರ ಯಾರು ಓಡ್ಸೋಕೆ ಹೋಗಬೇಡಿ. ನೋಡಿ ಈಗ ಹೊಗೆ ಕಾಣಿಸ್ತಿರ್ಬೋದು. ಅವ್ರಿಗೆ ಪಾಪ ಬ್ರೇಕು ನಿಲ್ತಾಯಿಲ್ಲ. ನೋಡಿ ಹೊಗೆ ಕಾಣಿಸ್ತಿರ್ಬೋದು. ಅವ್ರು ಎಷ್ಟೇ ಹೊಡೆದ್ರು ಬ್ರೇಕ್ ನಿಲ್ತಾಯಿಲ್ಲ ಗುರು. ಅದನ್ನೆಲ್ಲ ದಾಟ್ಕೊಂಡು ಹಂಗೆ ಮುಂದೆ ಬರ್ತೀನಿ. ಸಿಕ್ಕಾಪಟ್ಟೆ ಕಚ್ಚಡ ರೋಡು ಅಂದರೆ ಸಿಕ್ಕಾಪಟ್ಟೆ ಕಚ್ಚಡ ರೋಡು ಗುರು. ನನಗಂತೂ ಬೇಜಾರಾಗೋಯ್ತು ನೋಡಿ. ಎಷ್ಟು ಗುಂಡಿ ರೋಡು. ಲಾರಿ ಅಲ್ಲಿ ಆ ಕಡೆಯಿಂದ ಈ ಕಡೆ ಮನ್ಗುತ್ತೆ, ಈ ಕಡೆಯಿಂದ ಆ ಕಡೆ ಮನ್ಗುತ್ತೆ. ನೋಡು ಗುರು, ಅಲ್ಲಿಂದ ದಾಟ್ಕೊಂಡು ಬರ್ತೀನಿ. ಇದೇನ ಕೇರಳ ರೋಡು. ನೋಡಿ ಏನು ಸಖತ್ತಾಗಿ ಮಾಡವ್ರೆ ಕೇರಳ ರೋಡನ್ನ. ನನಗಂತೂ ಹೊಟ್ಟೆ ಹಸಿತು. ಘಾಟ್ ಸೆಕ್ಷನ್ ಇಳಿಸಿ ನಾಷ್ಟ ಮಾಡೋಣ ಅಂತ ನಾನು ನಮ್ಮ ಅಪ್ಪ ಅಲ್ಲೇ ಸೈಡ್ಗೆ ಹಾಕಿದ್ವಿ. ಘಾಟ್ ಸೆಕ್ಷನ್ ಇಳಿತಿದ್ದಂಗೆ ನಮ್ದು ಯಾವಾಗಲೂ ಘಾಟ್ ಸೆಕ್ಷನು ಇಳಿತಿದ್ದಂಗೆ RTO ಸಿಗುತ್ತೆ. ಅಲ್ಲಿ ರೆಗ್ಯುಲರಾಗಿ ಒಂದು ಹೋಟ್ಲೈತೆ. ಪಾಪ ನೋಡಿ ಇವಂದು ಟೈರು ಹೀಟ್ ಆಗಿಬಿಟ್ಟು ಪಂಚರ್ ಆಗಿಬಿಟ್ಟೈತೆ ಗುರು. ಡ್ರೈವರ್ ಕಷ್ಟ ಯಾರಿಗೆ ಹೇಳೋಣ. ನಮ್ಮ ಕಷ್ಟ ಹೇಳಿದ್ರೆ ಯಾರೂ ಅರ್ಥ ಮಾಡ್ಕೊಳಲ್ಲ. ಸರಿ ಟೈಮ್ ಆಯಿತು ಅಂತ ನಾನು ನಮ್ಮ ಅಪ್ಪ ಪರೋಟ ಕಡಲೆಕರಿ ತೊಗೊಂಡ್ವಿ. ಕೇರಳದಲ್ಲಿ ತೊಗೊಂಡು ತಿಂದ್ವಿ. ನಮ್ಮ ಅಪ್ಪ ಇದ್ದರು, ಅಯ್ಯೋ ನಮಗೆ ನಮ್ಮ ರಾಗಿ ಮುದ್ದೆ ಅಂದ್ಬಿಟ್ಟು ಇದೆಲ್ಲ ಇಷ್ಟ ಆಗಲ್ಲ ಮಗ ಅಂತ ಅಂದರು. ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ.